ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವಿವತ್ತು ಬಂದಿರೋದು ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಸೀಬಾರ ಅನ್ನೋ ಊರಿನ ಹತ್ತಿರದಲ್ಲಿರುವ ಯೋಗವನ ಬೆಟ್ಟ ಅಂತ ಪ್ಯೂರ್ ಆಯುರ್ವೇದಿಕ್ ಹಾಸ್ಪಿಟಲ್ ಇದು. ಈ ಹಾಸ್ಪಿಟಲ್ನ ಫೌಂಡರ್ ಬಂದ್ಬಿಟ್ಟು ಕಪರ್ದಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವರು. ಈ ಹಾಸ್ಪಿಟಲ್ ಪ್ಯೂರ್ ಆಯುರ್ವೇದಿಕ್ ಸೆಂಟರ್ ಕೂಡ ಹೌದು. ಈ ಹಾಸ್ಪಿಟಲ್ನಲ್ಲಿ ಇಂಥ ಕಾಯಿಲೆಗೆ ವಾಸಿಯಾಗದೇ ಇರೋ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಂಗೆ ಇಲ್ಲ. ಪ್ರತಿಯೊಂದು ಕಾಯಿಲೆಗೂ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ಹೇರ್ ಫಾಲ್ ಆಗಿರ್ಬೋದು, ವೆಯ್ಟ್ ಲಾಸ್ ಆಗಿರ್ಬೋದು, ವೆಯ್ಟ್ ಗೇನ್ ಆಗಿರ್ಬೋದು, BP, ಶುಗರ್, ಥೈರಾಯ್ಡು, ಪೈಲ್ಸ್ ಟ್ರೀಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಕಾಯಿಲೆ ಕೂಡ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ಬ್ಯಾಕ್ ಪೇಯ್ನು, ಸುಮಾರು ಕಾಯಿಲೆಗಳಿಗೂ ಕೂಡ ಇವರು ಟ್ರೀಟ್ಮೆಂಟ್ನ ಮಾಡ್ತಾರೆ. ಈ ಹಾಸ್ಪಿಟಲ್ ನೋಡ್ತಾ ಇರ್ಬೋದು, ತುಂಬ ಪ್ರಕೃತಿಯಿಂದನೇ ಕೂಡಿದೆ. ಎಷ್ಟು ಮರಗಳು ಹಾಕಿದ್ದಾರೆ ಅಂದರೆ ಈ ಹಾಸ್ಪಿಟಲಿಗೆ ಬಂದರೆ ವಾಪಸ್ ಹೋಗೋಕ್ಕೆ ಮನಸ್ಸೇ ಬರಲ್ಲ, ಅಷ್ಟು ಪ್ರಶಾಂತವಾಗಿದೆ. ಈ ಹಾಸ್ಪಿಟಲ್ನ ವರ್ಕರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಎಷ್ಟು ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ಯೋಗವನ ಬೆಟ್ಟ ಆ್ಯಕ್ಚುಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇಲ್ಲಿ ಕೊಡೋದು. ಹಾಂ ಮ್ಯಾಮ್. ನಮ್ಮಲ್ಲಿ ಸ್ಕಿನ್ ಅಲರ್ಜೀಸ್ ಆಗಿರ್ಬೋದು ಅಥವಾ ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಈ ಥರ ಹಲವಾರು ಕಾಯಿಲೆಗಳಿಗೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ. ಕಂಪ್ಲೀಟ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮ್ಯಾಮ್. ಕಂಪ್ಲೀಟ್ ಆಯುರ್ವೇದಿಕ್. ಓಕೆ ಮ್ಯಾಮ್. ನೋಡ್ತಾ ಇದ್ದೀರಲ್ವಾ, ಇವರೇ ಕಪರ್ದಿ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳು. ಈ ಹಾಸ್ಪಿಟಲ್ನ ತುಂಬ ವರ್ಷಗಳಿಂದನೇ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಹಾಸ್ಪಿಟಲ್ ಬಗ್ಗೆ, ಫೌಂಡರ್ ಬಗ್ಗೆ, ಇಲ್ಲಿನ ಡಾಕ್ಟರ್ ಏನಂತ ಹೇಳ್ತಾರೆ ಬನ್ನಿ ತಿಳ್ಕೊಳ್ಳೋಣ. ಹಾಯ್ ಮ್ಯಾಮ್. ಹಲೋ, ನಮಸ್ತೆ. ಈ ನಮ್ಮ ಯೋಗವನ ಬೆಟ್ಟ ಚಿತ್ರದುರ್ಗ ಬಂದ್ಬಿಟ್ಟು ಇದನ್ನ ಸಂಸ್ಥಾಪಕರು ಬಂದ್ಬಿಟ್ಟು ಕಪರ್ದಿ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳು ಅಂತ. ಇವಾಗ ಅವರಿಲ್ಲ ನಮ್ಮ ಜೊತೆಗೆ, ಆದರೆ ಅವರು ಕೊಟ್ಟೋಗಿರುವಂತಹ ಮೆಡಿಸನ್ಸ್ ಆಗಿರ್ಬೋದು, ಅವರು ನಮಗೆ ತೋರಿಸ್ಕೊಟ್ಟಂತಹ ಏನು ಅವರು ನಮಗೆ ದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ, ಆ ದಾರಿಯಲ್ಲೇ ನಾವು ಇವತ್ತಿಗೂ ಸಾಗ್ತಾ ಇದ್ದೀವಿ. ಅನೇಕಷ್ಟು ಕಾಂಬಿನೇಷನ್ಸ್ ವೈಸ್ ಇರ್ಬೋದು. ಈಗ ತುಂಬ ಆಯುರ್ವೇದಿಕ್ ಹಾಸ್ಪಿಟಲ್ಸ್ ಇದ್ದಾವೆ, ಆದರೆ ನಮ್ಮ ಯೋಗವನ ಬೆಟ್ಟದಲ್ಲಿ ಏನು ಸ್ಪೆಷಲಪ್ಪ ಅಂದರೆ ನಾವೊಂದು ಕಾಂಬಿನೇಷನಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಸೊ ಅದರಿಂದ ಪೇಷಂಟಿಗೆ ಬೇಗ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನಮ್ಮಲ್ಲಿ ಎಲ್ಲ ತರಹದ ಕಾಯಿಲೆಗೂ ಟ್ರೀಟ್ಮೆಂಟ್ ಸಿಗುತ್ತೆ. ಇವನ್ ತುಂಬ ಸ್ಪೆಷಲ್ ಎಷ್ಟೋ ವರ್ಷಗಳ ಕಾಯಿಲೆಗಳು ಎಲ್ಲೂ ಗುಣ ಆಗಿಲ್ಲ ಮೇಡಮ್, ನಾವು ಇಲ್ಲಿಗೆ ಬರ್ತಾ ಇರೋದು ಇದೇ ನಮ್ಮದು ಲಾಸ್ಟ್ ಪ್ರಯತ್ನ ಅಂತ ಬಂದು ಆರಾಮಾಗಿ ತುಂಬ ಖುಷಿ ಪಟ್ಟಿರೋಂಥ ಪೇಷಂಟ್ಸೂ ಸುಮಾರು ಜನ ಇದ್ದಾರೆ. ಸೊ ಹಂಗಾಗ್ಬಿಟ್ಟು ತುಂಬ ಹಳೆಯ ಕಾಯಿಲೆಗಳಿರ್ಬೋದು, ಇತ್ತೀಚೆಗೆ ಬರ್ತಾ ಇರುವಂತಹ ಶುಗರ್ ಇರ್ಬೋದು, BP ಇರ್ಬೋದು, ಥೈರಾಯ್ಡ್ಸು, ಕ್ಯಾನ್ಸರ್ ಮೇಂಟೆನೆನ್ಸ್ ಇರ್ಬೋದು, ಕಿಡ್ನಿ ಮೇಂಟೆನೆನ್ಸ್ ಇರ್ಬೋದು, ಲಿವರ್, ಈ ಥರದ ಎಲ್ಲ ಕಾಯಿಲೆಗೂ ನಮ್ಮಲ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಈ ಥರ ಕಾಯಿಲೆಗೆ ಚಿಕಿತ್ಸೆ ಇಲ್ಲ ಅಂತಲೇ ಇಲ್ಲ, ಎಲ್ಲ ಥರ ಕಾಯಿಲೆಗೂ ಟ್ರೀಟ್ಮೆಂಟ್ ಕೊಡ್ತೀವಿ. ಸ್ವಾಮೀಜಿಗಳ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಪೇಷಂಟ್ಸೂ ಎಂಥದ್ದೇ ಹಳೆ ಕಾಯಿಲೆಗಳಿರ್ಬೋದು ಎಲ್ಲರೂ ಗುಣಮುಖರಾಗಬೇಕು ಅನ್ನೋದೇನೆ ಅವ್ರ ಉದ್ದೇಶ ಇದ್ದಿದ್ದು. ಸೊ ಹಂಗಾಗ್ಬಿಟ್ಟು ಅದೇ ರೀತಿ ಕಾಂಬಿನೇಷನ್ ಮಾಡಿ ಅವರು ಚಿಕಿತ್ಸೆನ ಕೊಡ್ತಾ ಹೋಗ್ತಿದ್ರು. ಮ್ಯಾಮ್, ಬರೋ ಜನಗಳಿಗೆ, ಬರೋ ಪೇಷಂಟ್ಸ್ಗೆ ಏನಂತ ಹೇಳ್ತೀರಿ ಮ್ಯಾಮ್ ನೀವು? ಖಂಡಿತವಾಗಿಯೂ ಒಂದ್ಸರಿ ನೀವು ಟ್ರೈ ಮಾಡಿ ಬಂದು ನೋಡಿ. ನಮ್ಮಲ್ಲಿರುವಂತಹ ಪರಿಸರ ಆಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರಿಸರನೇ ಸಿಗಲ್ಲ. ನೀವೇ ನೋಡಿದ್ದೀರಾ ಎಷ್ಟು ಗಿಡಗಳನ್ನು ಹಾಕಿದ್ದೀವಿ, ಎಷ್ಟು ಮೇಂಟೆನೆನ್ಸ್ ಮಾಡಿದ್ದೀವಿ. ಇದು ಕೂಡ ಒಂದು ಅಡ್ವಾಂಟೇಜು. ಒಂದ್ಸರಿ ಬಂದು ವಿಸಿಟ್ ಮಾಡಿ, ಅದಾದಮೇಲೆ ನೀವೇ ನೆಕ್ಸ್ಟ್ ಮಂತು ಇನ್ನೂ 2-3 ಜನನ ನೀವೇ ಕರ್ಕೊಂಬರ್ತೀರಾ. ನೋಡ್ತಾ ಇದ್ದೀರಲ್ವಾ, ಇವೇ ಇಲ್ಲಿನ ಆಯುರ್ವೇದಿಕ್ ಮೆಡಿಸಿನ್ಸ್ಗಳು. ಎಷ್ಟು ಚೆನ್ನಾಗಿ ಅದ್ರ ಮೇಲೆ ಲೇಬಲ್ ಮಾಡಿದ್ದಾರೆ. ಕನ್ಫ್ಯೂಷನ್ ಆಗದೆ ಇರೋ ಥರ ಯಾವ ಟೈಮಲ್ಲಿ ಯಾವ ತೊಗೋಬೇಕು ಅಂತ. ನಮಗೆ ಯಾವ ಕಾಯಿಲೆ ಇದೆ ಅದ್ರ ಸಂಬಂಧಪಟ್ಟ ಹಾಗೆ ನಮಗೆ ಒಂದು ಫುಡ್ಡಿಂದು ಲೀಸ್ಟ್ ಮಾಡಿಕೊಡ್ತಾರೆ, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತೇಳಿ. ಈಚ್ ಪೇಷಂಟ್ನು ತುಂಬ ಕಾಮಾಗಿ ಟ್ರೀಟ್ ಮಾಡಿ ಕಳಿಸ್ತಾರೆ. ಅರ್ಜೆಂಟೆಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ. ಎಷ್ಟೋ ಜನ ಎಲ್ಲೆಲ್ಲೋ ತೋರಿಸಿರ್ತೀರ ಹುಷಾರಾಗದೇ ಇರೋರು, ಒಂದ್ಸಲ ಈ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ. ಅಂಥವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.